ನಮಸ್ಕಾರ ವೀಕ್ಷಕರೇ, ಬಿಜೆಪಿ ವರಿಷ್ಠರಿಗೆ ಈ ನಾಯಕರ ಚಿಂತೆ. ಅಶ್ವವೇಗ ಸ್ಪೆಷಲ್ಗೆ ಸ್ವಾಗತ. ನಾನು ಸುಧಾ ಗೌಡ. ಸೆಮಿಫೈನಲ್ನಲ್ಲಿ ಭರ್ಜರಿ ಜಯ ಗಳಿಸಿರುವ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಇದೀಗ ಮುಂಬರುವ ಲೋಕಸಮರಕ್ಕೆ ಎಲ್ಲಾ ತಯಾರಿಗಳನ್ನು ನಡೆಸುತ್ತಿದೆ. ಪಂಚ ರಾಜ್ಯಗಳ ಪೈಕಿ 3 ರಾಜ್ಯಗಳಲ್ಲಿ ಅಭೂತಪೂರ್ವ ಫಲಿತಾಂಶ ಪಡೆದು ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ ಈ 3 ರಾಜ್ಯಗಳಲ್ಲಿ ಬಿಜೆಪಿ ಗದ್ದುಗೆಯನ್ನ ಅಲಂಕರಿಸಿದೆ. ನಮ್ಮ ರಾಜ್ಯದಿಂದ ಒಟ್ಟು 25 ಬಿಜೆಪಿ ಸಂಸದರು ಆಯ್ಕೆಯಾಗಿದ್ರು. ಆದರೆ ಮುಂಬರುವ ಲೋಕಸಮರಕ್ಕೆ ಈ ನಂಬರ್ ಎಫೆಕ್ಟ್ ಮಾಡಬಹುದಾ ಅನ್ನೋ ಅನುಮಾನ ಕಾಡ್ತಿದೆ. ಇತ್ತೀಚಿನ ರಾಜ್ಯ ಬಿಜೆಪಿಯಲ್ಲಿ ಆಗ್ತಿರುವ ಬೆಳವಣಿಗೆಗಳನ್ನ ನೋಡ್ತಿದ್ರೆ ಖಂಡಿತ ಕಷ್ಟ ಸಾಧ್ಯ ಅಂತಲೇ ಹೇಳಬಹುದು. ರಾಜ್ಯ ವಿಧಾನಸಭಾ ಚುನಾವಣೆಗಳಲ್ಲಿ ಪ್ರಬಲ ಸಮುದಾಯಗಳ ಮತಗಳೇ ನಿರ್ಣಾಯಕ. ಹಾಗೆ ನೋಡಿದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆಲ ಸಮುದಾಯಗಳ ಮತಗಳೇ ರಾಜ್ಯದಲ್ಲಿ ಅಧಿಕಾರದ ಗದ್ದುಗೆಯನ್ನು ಅಲಂಕರಿಸಲು ಮತ್ತು ಅಧಿಕಾರವನ್ನ ಕಳೆದುಕೊಳ್ಳಲು ನಿರ್ಣಾಯಕವಾಗಿತ್ತು. ಈ ನಿಟ್ಟಿನಲ್ಲಿ ಲಿಂಗಾಯತ ಮತಗಳು ಛಿದ್ರವಾಗಿದ್ದರಿಂದ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ತನ್ನ ಅಧಿಕಾರವನ್ನ ಕಳೆದುಕೊಳ್ಳಬೇಕಾಯಿತು ಅನ್ನೋದು ಒಂದು ವರ್ಗದವರ ಅಭಿಪ್ರಾಯ. ಸೋಲಿಗೆ ಹಲವು ಕಾರಣಗಳಿದ್ರೂ ಚುನಾವಣಾ ಸಮಯದಲ್ಲಿ ಎಫೆಕ್ಟ್ ಆಗಿದ್ದು ಮಾತ್ರ ಈ ಸಮುದಾಯದಿಂದಲೇ. ರಾಜ್ಯ ಬಿಜೆಪಿಯಲ್ಲಿ ಖಾಲಿಯಿದ್ದ ಪ್ರಮುಖ ಹುದ್ದೆಗಳಿಗೆ ಇತ್ತೀಚೆಗೆ ಆಯ್ಕೆ ಮಾಡಲಾಗಿತ್ತು. ವಿಪಕ್ಷ ನಾಯಕನನ್ನಾಗಿ ಆರ್ ಅಶೋಕ್, ರಾಜ್ಯಾಧ್ಯಕ್ಷರನ್ನಾಗಿ ಬಿವೈ ವಿಜೇಂದ್ರ ಅವರನ್ನ ಆಯ್ಕೆ ಮಾಡಲಾಗಿತ್ತು. ಇದು ಕೆಲ ಹಿರಿಯ ನಾಯಕರಿಗೆ ನುಂಗಲಾರದ ತುತ್ತಾಗಿತ್ತು. ಅದರ ಬಿಸಿ ಕೇಂದ್ರದ ವರಿಷ್ಠರಿಗೂ ತಟ್ಟಿದೆ. ಅತೃಪ್ತರ ಅಸಮಾಧಾನವನ್ನ ಬಗೆಹರಿಸೋದಕ್ಕೂ ಕೇಂದ್ರದ ನಾಯಕರಿಗೆ ಆಗ್ತಿಲ್ಲ ಅನ್ನೋದು ಮಾತ್ರ ವಿಪರ್ಯಾಸ. ಅತೃಪ್ತರ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳನ್ನ ಕಂಟ್ರೋಲ್ ಮಾಡೋದಕ್ಕೂ ಆಗ್ತಿಲ್ಲ. ಈ ಸಮುದಾಯದ ನಾಯಕರ ಅಸಮಾಧಾನ ವರಿಷ್ಠರಿಗೂ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಉತ್ತರ ಕರ್ನಾಟಕ ಹಿಂದೂ ಹುಲಿ ಎಂತಲೇ ಕರೆಸಿಕೊಂಡಿರುವ ವಿಜಯಪುರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮೊದಲಿನಿಂದಲೂ ಕುಟುಂಬ ರಾಜಕಾರಣವನ್ನ ವಿರೋಧಿಸುತ್ತಲೇ ಬರ್ತಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅಂಡ್ ಸನ್ಸ್ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸುತ್ತಲೇ ಬರ್ತಿದ್ದಾರೆ. ಒಂದು ಮಾತು ಹೇಳಬೇಕಂದ್ರೆ ಬಿಎಸ್ವೈ ಸಿಎಂ ಸ್ಥಾನದಿಂದ ಕೆಳಗಿಳಿಯಬೇಕಾದ್ರೆ ಯತ್ನಾಳ್ ಅವರ ಬಂಡಾಯವು ಪ್ರಮುಖವಾದದ್ದು. ಯಡಿಯೂರಪ್ಪನವರ ಆಡಳಿತ ಭ್ರಷ್ಟಾಚಾರದಿಂದ ಕೂಡಿದೆ ಅಂತ ಬಹಿರಂಗವಾಗಿಯೇ ಆರೋಪಿಸ್ತಾ ಇದ್ರು ಯತ್ನಾಳ್. ಅಟಲ್ ಬಿಹಾರಿ ವಾಜಪೇಯಿ ಕಾಲದಿಂದಲೂ ಸಹ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದವರು ಬಸವನಗೌಡ ಪಾಟೀಲ್ ಯತ್ನಾಳ್. ಅಂದಿನಿಂದ ಇಂದಿನವರೆಗೂ ಪಾರದರ್ಶಕ ರಾಜಕಾರಣವನ್ನ ಮಾಡಿಕೊಂಡು ಬಂದಿದ್ದಂಥವರು. ಇನ್ನು ನನ್ನ ಮತ್ತು ಉತ್ತರ ಕರ್ನಾಟಕ ಭಾಗಕ್ಕೆ ಬಿಜೆಪಿ ಪಕ್ಷದಿಂದಲೇ ಅನ್ಯಾಯವಾಗಿದೆ ಅಂತ ಎಲ್ಲಾ ಸದನಗಳ ಹೊರಗೆ ಮತ್ತು ಒಳಗೆ ಗಟ್ಟಿ ಧ್ವನಿಯಲ್ಲೇ ಕಿಡಿಕಾರ್ತಾ ಇದ್ರು ಯತ್ನಾಳ್. ಕಳೆದ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರನ್ನ ಸೋಲಿಸೋಕೆ ನಾನು ದುಡ್ಡು ಕಳಿಸಿದ್ದೆ ಎಂಬುದು ಸೇರಿದಂತೆ ಪಕ್ಷಕ್ಕೆ ಮುಜುಗರವಾಗುವಂತಹ ಹಲವು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು. ಹಾಗೆ ಪ್ರಮುಖ ಹುದ್ದೆಯನ್ನ ನಿಭಾಯಿಸುವ ಎಲ್ಲಾ ರೀತಿಯ ಶಕ್ತಿ ಸಾಮರ್ಥ್ಯವಿದ್ದರೂ ಮೊದಲಿನಿಂದಲೂ ಅವುಗಳಿಂದ ವಂಚಿತರಾಗ್ತಲೇ ಇದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್. ಹೀಗಾಗಿ ಅವರಿಗೆ ಉನ್ನತ ಹುದ್ದೆಗಳು 2 ದಶಕಗಳಿಂದಲೇ ಸಿಗಲೇ ಇಲ್ಲ. ಎನ್ಡಿಎ ಸರ್ಕಾರವಿದ್ದಾಗ ದಿವಂಗತ ಅನಂತ್ ಕುಮಾರ್ ಅವರ ಬೆಂಬಲದಿಂದ ವಾಜಪೇಯಿಯವರ ಸಂಪುಟ ಸೇರಿದ್ದ ಯತ್ನಾಳ್ ಅವರು ಸಚಿವರಾಗಿದ್ದದನ್ನ ಬಿಟ್ಟರೆ ಪ್ರಮುಖ ಹುದ್ದೆಗಳೇನೂ ಅವರಿಗೆ ಇದುವರೆಗೂ ದೊರೆತಿಲ್ಲ. ಪ್ರತಿ ವಿಧಾನಸಭೆ ಅಧಿವೇಶನಗಳಲ್ಲಿ ತನಗಾದ ಹಿನ್ನಡೆ ಮತ್ತು ಉತ್ತರ ಕರ್ನಾಟಕಕ್ಕೆ ಆಗುತ್ತಿರುವ ಅನ್ಯಾಯಗಳ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಸ್ವಪಕ್ಷವನ್ನೇ ತರಾಟೆಗೆ ತೆಗೆದುಕೊಳ್ತಿದ್ರು. ನೇರ ನಿಷ್ಠುರ ನುಡಿಗಳಿಂದ ಪಕ್ಷದ ಪ್ರಬಲ ನಾಯಕರೊಂದಿಗೆ ದ್ವೇಷ ಕಟ್ಟಿಕೊಂಡೇ ಬಂದಿದ್ರು. ಆದ್ರೆ ನಮ್ ಗಣಪತಿ ಬರ್ತಂದ್ರೆ ಗಣಪತಿಗೆ ರಿಸ್ಟ್ರಿಕ್ಷನ್ ಎಟ್ಟೆ ಹಿಂಗೆ ಇರಬೇಕು, 5 ಮಂದಿ ಗಣಪತಿಯನ್ನು ಒಯ್ಯಬೇಕು, ಕೂಡಿಸುವಾಗ ದೂರ ನಿಂದಿರ್ಬೇಕು, ಅಂದ್ರೆ ಕೈಯನ್ನು ಬಿಡ್ಬೇಕೇನ. ಈ ಕಾರಣಕ್ಕೇ ಇರಬಹುದು ಇದ್ದ ಹಲವು ಅವಕಾಶಗಳು ಕೈತಪ್ಪಿ ಹೋಗಿದ್ವು. ಇದೀಗ ಅವರ ಜೊತೆಗೆ ಮಾಜಿ ಸಚಿವ ವಿ ಸೋಮಣ್ಣ ಕೂಡ ರಾಜ್ಯ ಮತ್ತು ಕೇಂದ್ರ ವರಿಷ್ಠರ ವಿರುದ್ಧ ಮುನಿಸಿಕೊಂಡಿದ್ದಾರೆ. ಇನ್ನು ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳು ಬಾಕಿ ಇದೆ. ಈಗಾಗಲೇ ಕಳೆದ ವಿಧಾನಸಭೆಯಲ್ಲಿ ರಾಜ್ಯ ಬಿಜೆಪಿ ಸೋತು ಸುಣ್ಣವಾಗಿದ್ದರಿಂದ ಮುಂಬರುವ ಲೋಕಸಮರಕ್ಕೆ ಭರ್ಜರಿ ತಯಾರಿ ನಡೆಸಲೇಬೇಕಿದೆ. ಈಗಾಗಲೇ ಪಕ್ಷಕ್ಕೆ ಆಗಿರುವ ಡ್ಯಾಮೇಜ್ ಅನ್ನ ಸರಿಪಡಿಸಲೇಬೇಕಾಗಿದೆ. ಅದು ಸರಿ ಆಗಬೇಕಾದ್ರೆ ಸುಲಭದ ಮಾತಲ್ಲ.
ಬೂತ್ ಮಟ್ಟದಲ್ಲಿ ಸಂಘಟಿಸಬೇಕಿದೆ. ಚದುರಿ ಹೋಗಿರುವ ಕಾರ್ಯಕರ್ತರನ್ನ ಮತ್ತೆ ಒಗ್ಗೂಡಿಸಬೇಕಾಗಿದೆ. ಅಧಿಕಾರ ಸಿಗಲಿಲ್ಲ ಅಂತ ಬೀದಿಗಳಲ್ಲಿ ಪಕ್ಷದ ವಿರುದ್ಧ ಸ್ಟೇಟ್ಮೆಂಟ್ಗಳನ್ನು ಕೊಡುತ್ತಿರುವ ಯತ್ನಾಳ್ ಮತ್ತು ವಿ ಸೋಮಣ್ಣನವರಿಗೆ ಹೈಕಮಾಂಡ್ ಎಚ್ಚರಿಸಬೇಕಿದೆ. ಆದರೆ ಆ ಕೆಲಸ ಆಗ್ತಿಲ್ಲ. ನಮಗೇನೂ ತಿಳಿದಿಲ್ಲ ಎನ್ನುವಂತೆ ಮೌನ ವಹಿಸಿದ್ದಾರೆ. ಇಬ್ಬರಿಗೂ ಸ್ಟ್ರಾಂಗ್ ವಾರ್ನಿಂಗ್ ಕೊಟ್ಟರೆ ಮಾತ್ರ ಪಕ್ಷಕ್ಕೆ ಆಗ್ತಿರುವ ಡ್ಯಾಮೇಜ್ ಅನ್ನ ಸ್ವಲ್ಪ ಮಟ್ಟಿಗಾದರೂ ತಪ್ಪಿಸಬಹುದು. ಇದು ಹೀಗೆ ಮುಂದುವರೆದರೆ ಮುಂಬರುವ ಲೋಕಸಭೆ ಚುನಾವಣೆಗೂ ಇದು ಎಫೆಕ್ಟ್ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನು ಯತ್ನಾಳ್ ಮತ್ತು ಸೋಮಣ್ಣನವರ ಬಂಡಾಯದ ಎಪಿಸೋಡ್ ಅನ್ನ ಸರಳವಾಗಿ ಬಗೆಹರಿಸುವ ದಾರಿ ವರಿಷ್ಠರಿಗೂ ಕಾಣಿಸ್ತಿಲ್ಲ. ಕಾರಣ ಪಕ್ಷದ ಪವರ್ಗೆ ಅಂಟಿಕೊಂಡ ನಾಯಕರಾಗಿದ್ರೆ ಎಲ್ಲವನ್ನೂ ಮರೆತು ಸುಮ್ಮನಿರಿ ಅಂತ ಯತ್ನಾಳ್ ಮತ್ತು ಸೋಮಣ್ಣ ಅವರಿಗೆ ಕಂಡೀಷನ್ ಹಾಕಬಹುದಿತ್ತು. ಆದರೆ ಸ್ವಪ್ರಯತ್ನಗಳಿಂದ ಇಮೇಜ್ ಬೆಳೆಸಿಕೊಂಡಿರುವ ಅವರನ್ನ ಕಂಡೀಷನ್ ಹಾಕಿ ಕಂಟ್ರೋಲ್ಗೆ ತೆಗೆದುಕೊಳ್ಳುವುದು ಅಷ್ಟು ಸುಲಭದ ಕೆಲಸವಲ್ಲ. ಇದು ಬಿಜೆಪಿ ವರಿಷ್ಠರಿಗೆ ಗೊತ್ತು. ಹೇಳಿ ಕೇಳಿ ಯತ್ನಾಳ್ ಸ್ವಂತ ಶ್ರಮದಿಂದ ಸ್ವಂತ ವರ್ಚಸ್ಸಿನಿಂದಲೇ ರಾಜಕಾರಣದಲ್ಲಿ ಬೆಳೆದಂಥವರು. ದೊಡ್ಡ ಮಟ್ಟದಲ್ಲಿ ಅವರಿಗೆ ಹಿಂದೂ ಹುಲಿ ಎಂದೇ ರಾಜ್ಯದಲ್ಲಿ ಜನಪ್ರಿಯತೆ ಗಳಿಸಿದ್ದಾರೆ. ಮಾಜಿ ಸಚಿವ ವಿ ಸೋಮಣ್ಣ ಅವರ ವಿಷಯದಲ್ಲೂ ಅಷ್ಟೇ. ಕರ್ನಾಟಕದ ಲಿಂಗಾಯತ ಕೋಟೆಯಲ್ಲಿ ಸ್ವಪ್ರಯತ್ನದಿಂದ ಬೆಳೆದು ನಿಂತಿರುವ ಸೋಮಣ್ಣ ಅವರಿಗೆ ಪಕ್ಷದ ಶಿಸ್ತಿನ ವಿಷಯ ಹೇಳಲು ಹೋದರೆ ಮತ್ತು ಇದರಿಂದ ಕೆರಳಿ ಅವರು ಪಕ್ಷ ಬಿಟ್ಟರೂ ಬಿಡಬಹುದು. ರಾಜ್ಯದ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ಗಳಿಗೆ ಹೊಡೆತ ಬೀಳುತ್ತೆ. ಹೀಗಾಗಿ ಯತ್ನಾಳ್ ಮತ್ತು ಸೋಮಣ್ಣ ವಿಚಾರದಲ್ಲಿ ವರಿಷ್ಠರು ದುಡುಕಿ ತೀರ್ಮಾನ ತೆಗೆದುಕೊಳ್ಳುವ ಸ್ಥಿತಿಯಲ್ಲಂತೂ ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಯತ್ನಾಳ್ ಮತ್ತು ಸೋಮಣ್ಣ ಹೇಳ್ತಾ ಇರುವುದು ಏನಂದ್ರೆ, ನೀವು ಹೇಳಿದಂತೆ ಕೇಳಲು ನಾವು ರೆಡಿ. ಆದರೆ ಅದಕ್ಕೂ ಮುನ್ನ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರನ್ನ ದಿಲ್ಲಿಗೆ ಕರೆಸಿ ಅವರ ಜೊತೆ ನಮ್ಮನ್ನೂ ಕೂರಿಸಿ ಏನೇನಾಗಿದೆ ಎಂದು ನಾವು ಹೇಳ್ತೇವೆ. ನಂತರ ನೀವೇ ಒಂದು ತೀರ್ಮಾನ ತೆಗೆದುಕೊಳ್ಳಿ ಎಂಬುದು. ಈ ವಾದಕ್ಕೆ ಏನೂ ಉತ್ತರ ಹೇಳಬೇಕು ಅಂತ ಬಿಜೆಪಿ ವರಿಷ್ಠರಿಗೆ ಗೊತ್ತಾಗ್ತಿಲ್ಲ. ಎಲ್ಲಿಯವರೆಗೆ ಅವರಿಗೆ ಗೊತ್ತಾಗೋದಿಲ್ವೋ ಅಲ್ಲಿಯವರೆಗೂ ಯತ್ನಾಳ್ ಮತ್ತು ಸೋಮಣ್ಣ ಎಪಿಸೋಡು ರಾಜ್ಯ ಬಿಜೆಪಿಯ ಇಮೇಜ್ ಅನ್ನ ಕುಗ್ಗಿಸುತ್ತಲೇ ಹೋಗುವುದಂತೂ ಪಕ್ಕಾ. ಇದು ಹೊತ್ತಿನ ಅಶ್ವವೇಗ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.